ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಕಿರಾತಕ್ ನನ್ನ ಮಗ ಯಾವಾಗ ಏನ್ ಮಾಡ್ತಾನೆ, ಎಲ್ಲಿ ಯಾವ ಬಾಂಬ್ ಬಿಡ್ತಾನೆ ಅಂತ ಹೇಳಕ್ಕಾಗಲ್ಲ. ಈ ಡೇಂಜರ್ ಅನ್ನೋ ಪದಕ್ಕಿಂತ ಡೇಂಜರ್ ನನ್ನ ಮಗ. ಯಾವ್ದಕ್ಕೂ ಆನಂದಪ್ಪನ ಕಿವಿಗೆ ಮಾತು ಹಾಕೋಣ, ಯಾಕೆ ಸುಮ್ಮನೆ ರಿಸ್ಕು, ಸೇಫ್ಟಿಗಿರ್ಲಿ. ಅಂಕಲ್, ಆನಂದಪ್ಪ ಎಲ್ಲಿದ್ಯಪ್ಪ? ಇಲ್ಲ ಮನೇಲೇ ಇದ್ದೀನಿ. ಏನ್ ಸಮಾಚಾರ? ಏನಾದರೂ ಅಪ್ಡೇಟ್ ಇದೆಯಾ? ಆನಂದಪ್ಪ ಇದು ಅಪ್ಡೇಟೆಡ್ ನ್ಯೂಸ್ ಅಲ್ಲ, ಬ್ರೇಕಿಂಗ್ ನ್ಯೂಸ್. ನಿನ್ನ ಹತ್ರ ಹೇಳಲೇಬೇಕು ಅಂತ ಫೋನ್ ಮಾಡಿದ್ನಪ್ಪ. ಏನಂಕಲ್ ಅದು? ಆನಂದಪ್ಪ ಅದು ಏನು ಅಂತ ಕರೆಕ್ಟಾಗಿ ಹೇಳಕ್ ಗೊತ್ತಾಗ್ತಾ ಇಲ್ಲ ಕಣೋ. ನಮ್ ಕಿರಾತಕ ಇದಾನಲ್ಲ ತಗಡು ಕೌರವೇಂದ್ರ, ಅವನು ಏನೋ ದೊಡ್ಡದಾಗ ಸ್ಕೆಚ್ ಹಾಕಿದಾನೆ ಕಣೋ. ಅವನು ಮಾಡ್ತಿರೋದು ನೋಡ್ತಿದ್ರೆ ನಮ್ ಗೌತಮ್ಗೋ ಅಥವಾ ಮಲ್ಲಿಗೋ ಅಥವಾ ಭೂಮಿಕನ್ನು ಟಾರ್ಗೆಟ್ ಮಾಡಿರೋ ತರ ಕಾಣ್ತಾ ಇದೆ ಕಣೋ. ಆನಂದಪ್ಪ ಆದ್ರೆ ಏನು ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಕಣೋ. ಒಂದು ಹೆಲ್ಪ್ ಮಾಡ್ತೀನಪ್ಪ, ನಮ್ಮ ಗೌತಮ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಕ್ಕೆ ಹೇಳಪ್ಪ. ಯಾಕಂದರೆ ಇವಕ್ಕೆ ಕಾಮನ್ ಸೆನ್ಸು ಇಲ್ಲ, ಬರ್ತ್ ಸರ್ಟಿಫಿಕೇಟ್ ಇಲ್ಲ, ನಾನು ಸತ್ತರೆ ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂತ ಕಚ್ಚಡ ನನ್ನ ಮಕ್ಳು ಕಣೋ. ಏನು ಬೇಕಾದ್ರು ಮಾಡ್ತಾರೆ ನೋಡು. ಗೌತಮನ್ನ ಆದಷ್ಟು ಎಚ್ಚರಿಕೆಯಿಂದ ಇರಕ್ಕೆ ಹೇಳಪ್ಪ, ಮೈ ಮರೆಯೋದು ಬೇಡ ಅಂತ ಅಷ್ಟೇ. ಮತ್ತೆ ಏನು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿರ್ಬೋದು ಅವನು? ಅಲ್ಲ, ಏನಾದರೂ ಕ್ಲೂ ಸಿಕ್ಕಿದ್ರೆ ಅಲರ್ಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಿತ್ತು. ಏನು ಗೊತ್ತಾಗ್ತಾ ಇಲ್ವಲ್ಲ. ಅಂಕಲ್, ಈ ಹುಸಿ ಬಾಂಬ್ ಕರೆ ಅಂತಾರಲ್ಲ, ಆ ಥರ ಇರ್ಬೋದಾ ಇದು? ನೋಡು, ಇದು ಎಡಬಿಡಂಗಿ ಬ್ರ್ಯಾಂಡ್, ಹುಚ್ಚಿನ ಇದೆಯಲ್ಲ ಆ ಥರ. ಯಾರಿಗೆ ಕಚ್ಚಿದ್ರು ಡೇಂಜರ್. ಇದು ಸಾಯುತ್ತೆ, ಬೇರೆಯವ್ರನ್ನೂ ಸಾಯಿಸುತ್ತೆ, ಆ ಥರದ್ದು ಕಣೋ. ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಷ್ಟ ಅಲ್ವೇನೋ. ಪ್ಲೀಸ್ ಆನಂದಪ್ಪ, ನೀನು ಆ ಗೌತಮ್ಗೊಂದು ಹೇಳ್ಬಿಡಪ್ಪ. ಸರಿ ಅಂಕಲ್, ನೀವು ಆ ನಿಟ್ಟಿನಲ್ಲೇ ಪ್ರಯತ್ನ ಪಡ್ತಾರೆ, ಏನಾದರೂ ಗೊತ್ತಾಗ್ಬೋದು. ನೀವು ನನಗೆ ಹೇಳಿದ್ದು ಒಳ್ಳೇದಾಯಿತು. ನಾನು ಗಮನದಲ್ಲಿ ಇಟ್ಕೊಂಡಿರ್ತೀನಿ. ಈ ವಿಷಯ ನಾ ಗೆಳೆಯನಿಗೂ ಹೇಳ್ತೀನಿ. ಆನಂದಪ್ಪ ಇಲ್ಲ 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 ಇಲ್ಲ, ಇವನ ವಿಷಯದಲ್ಲಿ ಅಪಾಯ ಅಂತೂ ಖಡಾಖಂಡಿತವಾಗಿದೆ. ಆಯ್ತು ಆನಂದಪ್ಪ, ನಾನು ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ ಕಣೋ. ಆದರೆ ಒಂದಂತೂ ಸತ್ಯ ಆನಂದಪ್ಪ, ಅವನ ಎಕ್ಸ್ಪೆಕ್ಟೇಷನ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಹಳ ಡೇಂಜರಸ್ ಅದು. ಏನೋ ಕೆಟ್ಟದ್ದು ಅವನ ತಲೆಯಲ್ಲಿ ಓಡ್ತಾ ಇದೆ ಅಂತ ಅನಿಸ್ತಾ ಇದೆ. ನೋಡು, ಅವನ ಒಳನೋಟ ಏನು ಅಂತ ಕರೆಕ್ಟಾಗಿ ತಿಳ್ಕೊಂಡು ನಿನಗೆ ಹೇಳ್ತೀನಿ. ಸ್ವಲ್ಪ ಟೈಮ್ ಕೊಡು. ಸರಿ ಅಂಕಲ್. ಸರಿನಪ್ಪ, ಟೇಕ್ ಕೇರ್. ಎಲ್ಲರೂ ಕೇಳಿದೆ ಅಂತ ಹೇಳು ಆನಂದಪ್ಪ. ಗೌತಮ್, ಭೂಮಿಕಾ, ಮಲ್ಲಿನೆಲ್ಲ ಕೇಳಿದೆ ಅಂತ ಹೇಳು. ಸರಿ ಅಂಕಲ್, ಹುಷಾರು. ಬಾಯ್. ಆಗ್ಲಪ್ಪ. ಮಾಮ್, ಈ ಮನೇಲಿ ಏನು ನಡೀತಾ ಇದೆ? ಈ ಮನೆ ಸುತ್ತಮುತ್ತ ಎಲ್ಲದೂ ನಡೀತಾ ಇದೆ, ಆದರೆ ನಮಗೆ ಮಾತ್ರ ಏನು ಗೊತ್ತಿಲ್ಲ. ನಮ್ಮನ್ನಂತೂ ಎಲ್ಲದರಿಂದ ಫುಲ್ ಸಪ್ರೇಟೇ ಮಾಡಿಬಿಟ್ಟಿದ್ದಾರೆ. ಈ ಮನೇಲಿ ನಡೀತಾ ಇರೋ ವಿಚಾರಗಳಿಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಓಕೆ, ಅಟ್ಲೀಸ್ಟ್ ವಿಷಯ ನಿಂಗಾದ್ರೂ ಗೊತ್ತಿರಬೇಕಲ್ವಾ? ಜೈಬ್ರು ಹೇಳಿದಂತಾನೆ. ಏನು ವಿಷಯ? ಅಲ್ಲ, ಈ ರೀತಿ ಸಡನ್ ಆಗಿ ಬಂದು ವಟ ವಟ ಅಂತ ಮಾತಾಡಿದ್ರೆ ಏನು ಅರ್ಥ ಮಾಡ್ಕೊಳ್ಳೋದು? ವಿಷಯ ಏನು ಅಂತ ಬಿಡಿಸಿ ಹೇಳು. ಅದೇ ಮಾಮ್, ಬಿಗ್ ಬ್ರೋ ವಿಷಯ. ಏನು? ಗೌತಮ್ ವಿಷಯನಾ? ಎಸ್ ಮಾಮ್. ಮಾಮ್, ಬಿಗ್ ಬ್ರೋನ ಹುಡುಕ್ಸೋದಕ್ಕೆ ನಾವು ಎಷ್ಟೆಲ್ಲ ಟ್ರೈ ಮಾಡಿದ್ದೀವಿ. ನಾನಂತೂ ಯಾವ್ಯಾವ ರೀತಿಲೆಲ್ಲ ಹುಡುಕ್ಸಿದ್ದೀನಿ. ಆದರೆ ಅವ್ನು ನಮಗೆ ಸಿಗೋದಿಲ್ಲ, ಇವನಿಗೆ ಸಿಗ್ತಾನೆ. ಅದು ಹೇಗೆ ಮಾಮ್? ಹೇಗೆ ಇವನು ಎಲ್ರೂ ಹಾಗೆ ಹುಡುಕ್ಸ್ತಾನೆ? ಹೇಗೆ ಟ್ರೇಸ್ ಮಾಡಿಸ್ತಾನೆ? ಅವನಿನ್ ಗಾಡ ಅಥವಾ ಗವರ್ಮೆಂಟಾ? ಮಾಮ್, ತುಂಬಾ ಸ್ಟ್ರೇಂಜ್ ಅನ್ಸುತ್ತೆ. ಭೂಮಿಕಾ ಅದಕ್ಕೆ ಅವನಿಗೆ ಸಿಗ್ತಾರೆ, ಮಲ್ಲಿ ಅದಕ್ಕೆ ಅವನಿಗೆ ಸಿಗ್ತಾರೆ, ಬಿಗ್ ಬ್ರೋನೂ ಅವನಿಗೆ ಸಿಗ್ತಾನೆ. ಮೊನ್ನೆ ನಾವು ಮನೇಲಿ ಇಲ್ಲದೆ ಇರುವಾಗ ಬಿಗ್ ಬ್ರೋ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾನೆ. ವಾಟ್? ಆದರೆ ನಮಗೆ ಮಾತ್ರ ನ್ಯೂಸೇ ಗೊತ್ತಿಲ್ಲ. ಗ್ರೇಟ್. ಗೌತಮ್ ಈ ಮನೆಗೆ ಬಂದಿದ್ನಾ? ಗ್ರೇಟ್. ನಿನಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಬಿಗ್ ಬ್ರೋ ಮನೆಗೆ ಬಂದು ಹೋಗಿದ್ದಾನೆ. ಅವನು ಏನಕ್ಕೆ ಬಂದಿದ್ದ? ಬಂದು ಏನು ಮಾತಾಡೋದ? ಈ ಜೈಬ್ರೋ ನಾವು ಇಲ್ಲದೆ ಇರುವಾಗಲೇ ಅವನ ಮನೆ ಕರ್ಸ್ಕೋತಾನೆ. ಯಾಕೆ ಮಾಮ್, ನಾವೆಲ್ಲ ಲೆಕ್ಕಕ್ಕೆ ಇಲ್ವಾ? ಹಾಂ, ನಮಗೂ ಮನಸ್ಸಲ್ಲಿ ಇರುತ್ತಲ್ವಾ ಬಿಗ್ ಬ್ರೋನ ಮಾತಾಡಿಸ್ಬೇಕು, ಭೂಮಿಕಾ ಅದಕ್ಕೆ ಮಾತಾಡಿಸ್ಬೇಕು ಅಂತ. ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ? ಅಲ್ಲ, ಈ ರೀತಿ ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ? ನಾನು ಹೇಳ್ತಿದ್ದೀನಲ್ಲ, ನನಗೂ ಏನು ವಿಷಯ ಗೊತ್ತಿಲ್ಲ ಅಂತ. ಭಾವ ಮನೆವರೆಗೂ ಬಂದು ಹೋಗಿದ್ದಾರೆ ಅಂದ್ರೆ ಅವ್ರ ಮನೆಗೆ ಬರೋ ಹಾಗೆ ಇವ್ರೇನೋ ಮಾಡಿದ್ದಾರೆ. ವಿಷಯ ತುಂಬಾ ಸೀರಿಯಸ್ ಆಗಿದೆ, ಆದ್ರೆ ಒಳ್ಳೇದಂತೂ ಇರಲ್ಲ.
ಇಲ್ಲಾಂದ್ರೆ ಇಷ್ಟು ವರ್ಷ ಭಾವ ಮನೆಗೆ ಬರ್ದೇ ಇರೋರು ಇವಾಗ ಸಡನ್ ಆಗಿ ಏನಕ್ಕೆ ಬರ್ತಾರೆ? ಸರಿ, ನಾನೇ ಅವನ ಹತ್ರ ವಿಚಾರಿಸ್ತೀನಿ. ಜೈ, ನಾನು ಕೇಳ್ಪಟ್ಟಿದ್ದು ನಿಜಾನಾ? ಏನು ಮಾಮ್? ಗೌತಮ್ ಈ ಮನೆಗೆ ಬಂದಿದ್ನಾ? ಬಂದಿದ್ದ. ಯಾಕೆ ಬಂದಿದ್ದ? ಏನ್ ಕೆಲ್ಸದ ಮೇಲೆ ಬಂದಿದ್ದ? ಅಂತ ಕೆಲಸ ಏನೂ ಇರಲಿಲ್ಲ. ನನಗೂ ಅವನ್ನ ನೋಡ್ಬೇಕು ಅಂತ ಅನಿಸ್ತಾ ಇತ್ತು ಮಾಮ್. ಅಂಡ್ ಆಲ್ ಆಫ್ ಸಡನ್ ಅವನೇ ಕಾಲ್ ಮಾಡಿ ಬರ್ತೀನಿ ಜೈ ಮಾತಾಡಬೇಕು ಅಂತ. ಸರಿ ಬಾಪ್ಪ. ಏನ್ ಮಾತಾಡ್ದ? ಎಲ್ಲಿದ್ದಾನಂತೆ? ಏನ್ ಮಾಡ್ತಿದ್ದಾನಂತೆ? ಅದೆಲ್ಲ ತಿಳ್ಕೊಂಡು ನಾನು ಏನು ಮಾಡಲಿ ಮಾಮ್? ನಾನು ಯಾಕೆ ವಿಚಾರಿಸ್ಲಿ? ಮಾಮ್ ನೋಡು ಮಾಮ್, ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ದಾನೆ. ಜೈ ಬ್ರೋ, ನಿಂಗೆ ಸ್ವಲ್ಪನೂ ಸೆಂಟಿಮೆಂಟ್ಸ್ ಅನ್ನೋದೇ ಇಲ್ವಾ? ಮನುಷ್ಯತ್ವ ಅನ್ನೋದೇ ಇಲ್ವಾ ನಿಂಗೆ? ಬಿಗ್ ಬ್ರೋ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ. ಫಸ್ಟ್ ಟೈಮ್ ಅವ್ನು ಮನೆಗೆ ಬಂದಿದ್ದಾನೆ. ಅವ್ನು ಹೇಗಿದ್ದಾನೆ, ಏನು ಮಾಡ್ಕೊಂಡಿದ್ದಾನೆ, ಆರೋಗ್ಯವಾಗಿದ್ದಾನೆ, ಏನಾದರೂ ವಿಚಾರಿಸಿದ್ಯಾ? ನಾವು ತಿಂತಾ ಇರೋದು, ಅನುಭವಿಸ್ತಾ ಇರೋದು ಎಲ್ಲ ಅವ್ನು ಮಾಡಿಟ್ಟಿರೋದು. ಅವ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಮರಿಬೇಡ. ಅವ್ನು ಸಂಪಾದನೆ ಮಾಡಿರೋದ? ಅವನೇನು ಹೊಸದಾಗಿ ನಿಂತ್ಕೊಂಡು ಸಂಪಾದನೆ ಮಾಡಿಲ್ಲಪ್ಪ. ನಮ್ಮಪ್ಪ ಮಾಡಿಟ್ಟೋಗಿರೋದನ್ನ ಬೆಳೆಸಿದಾನೆ ಅಷ್ಟೇನೆ. ಆ್ಯಂಡ್ ಮೋರ್ ಓವರ್ ಈ ಕಂಪ್ನಿಗೋಸ್ಕರ ಮನೆಗೋಸ್ಕರ ನಾನು ದುಡ್ದಿದ್ದೀನಿ. ಇದರಲ್ಲಿ ನಮ್ಮ ಅಪ್ಪಂಗೂ ಪಾಲಿದೆ, ಅವನಿಗೂ ಪಾಲಿದೆ, ನನಗೂ ಪಾಲಿದೆ. ಸುಮ್ಮನೆ ಹೊಗಳಬೇಕು ಅಂತ ಏನೋ ಬೈಕ್ ಬಂದಂಗೆಲ್ಲ ಹೊಗಳೋದಲ್ಲ. ನಾನೇನು ಸುಮ್ಮನೆ ಹೊಗಳ್ತಾ ಇಲ್ಲ. ಬಿಗ್ ಬ್ರೋ ಹೊಗಳು ಅಂತ ಕೆಲಸ ತುಂಬ ಮಾಡಿದ್ದಾನೆ. ಹೌದು, ಯಾವಾಗಲೂ ಬಿಗ್ ಬ್ರೋ ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ತೀಯಲ್ಲ, ನೀನೇನು ಮಾಡ್ತೀಯ ಜೈ ಬ್ರೋ? ನಿನ್ನ ಅಚೀವ್ಮೆಂಟ್ ಏನು? ನಿಂದು ಅಂತ ಸ್ವಂತ ಏನು ಕಳಿಸಿದ್ಯಾ ನೀನು? ನಥಿಂಗ್. ಬಿಗ್ ಝೀರೋ. ಹಾ, ಮಾತೊಂದು ತುಂಬ ಚೆನ್ನಾಗಿ ಆಡ್ತೀಯ, ಏನೋ ತುಂಬ ದೊಡ್ಡ ಅಚೀವ್ಮೆಂಟ್ ಮಾಡಿರೋ ಥರ. ಯಾವಾಗಲೂ ನಿನ್ನ ಹತ್ರ ಈ ಆರ್ಗ್ಯುಮೆಂಟ್ ಮಾಡ್ತೀನಲ್ಲ, ನನ್ನ ತಲೆ ಸರಿ ಇಲ್ಲ. ನೀನು ಯಾವತ್ತೂ ಚೇಂಜ್ ಆಗೋದಿಲ್ಲ ಜೈ ಬ್ರೋ. ನಿನ್ನ ಕತೆ ಇಷ್ಟೇ. ಕಮ್. ನೋಡಿದ್ಯಾ ಮಾಮ್ ನಿನ್ ಕಿರಿ ಮಗನ ಸ್ಪೀಡು? ಚೂರೇ ಚೂರು ಓವರಾಗಿ ಆಡ್ತಾನೆ ಅನಿಸಲ್ವಾ? ಅವನ ಕತೆ ಬಿಡು, ನಿನ್ ಕತೆ ಹೇಳು. ಗೌತಮ್ ಇಲ್ಲಿಗೆ ಯಾಕೆ ಬಂದ? ಏನ್ ಮಾತಾಡ್ದ? ಅದೇ ಮಾಮ್, ನಾನು ಅವನ ಮಗನ ಎತ್ತಾಕೊಂಬಂದು ಹೆದರ್ಸಿದ್ನಲ್ಲ, ಅದಕ್ಕೆ ನನಗೆ ವಾರ್ನಿಂಗ್ ಕೊಡ್ಬೋದು ಅಂತ ಬಂದಿದ್ದೆ. ವಾರ್ನಿಂಗ್ ಕೊಟ್ಟ ತಕ್ಷಣ ನಾನು ಎದುರ್ಕೋತೀನಿ ಅಂತ ಅನ್ಕೊಂಡಿದ್ದಾನೆ. ತಪ್ಪು. ಅವನಿಗಿನ್ನೂ ಗೊತ್ತಿಲ್ಲ ನಾನು ಎಷ್ಟು ಬೆಳೆದಿದ್ದೀನಿ ಅಂತ. ಸಾಲದ್ದು ಅಂತ ಜೊತೆಗೆ ಮಗನೂ ಬೇರೆ ಕರ್ಕೊಂಬಂದ್ಯ. ಅಮೃತಧಾರೆ